ಬೇಕೆ ಇನ್ಕುಲಾಬ್ ಸಿಪಿಐ ಬೇಕೇ ಬೇಕು. ದೇಶದಲ್ಲಿ ಸಿಪಿಐನ ಹೋರಾಟ ಯಶಸ್ವಿಯಾಗಲಿ. ಗವರ್ಮೆಂಟ್ ನಲ್ಲಿ ಇರ್ತಕ್ಕಂಥ ಬಿಜಿಎಂಎಲ್ ವಿಚಾರ ಬೇಕೇ ಬೇಕು, ಬದಲಾವಣೆ ಬೇಕು, ಬೇಕೇ ಬೇಕು, ಬದಲಾವಣೆ ಬೇಕು. ಇಡೀ ದೇಶದಲ್ಲಿ ಸಿಪಿಐನ ಹೋರಾಟ ಯಶಸ್ವಿಯಾಗಲಿ. ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಬದಲಾವಣೆ ಮಾಡಬೇಕು. ಸಿಪಿಐ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ಇವತ್ತು ಬೆಮೆಲ್ನಲ್ಲಿ 5,000 ಗುತ್ತಿಗೆ ಕಾರ್ಮಿಕರು, ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಇವತ್ತು ಯಾವ ರೀತಿಯಲ್ಲಿದ್ದಾರೆ. ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ವಿಚಾರಗಳಲ್ಲಿ ಬಿಜೆಪಿ ಎಲ್ಲಿ ಹೋಯಿತು? ಬಿಜೆಪಿ ಎಲ್ಲಿ ಹೋಯಿತು? ಬೇಕೇ ಬೇಕು. ಮೋದಿ ಸರ್ಕಾರವನ್ನ, ಮೋದಿ ಸರ್ಕಾರಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ಈ ಎಡಪಂಥೀಯ ಚಳುವಳಿ ಬಿಜೆಪಿ ಸರ್ಕಾರವನ್ನ ಮನೆಗೆ ಕಳಿಸ್ತೇವೆ. ದೇಶಾದ್ಯಂತ ಪಾದಯಾತ್ರೆಯನ್ನ ಬದಲಾವಣೆ ಬೇಕು. ಈ ದೇಶದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಬದಲಾವಣೆ ಆಗಬೇಕು ಅನ್ನುವ ಘೋಷಣೆಯನ್ನು ಮುಂದೆ ಇಟ್ಟು ದೇಶಾದ್ಯಂತ ಕಾಲ್ನಡೆಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಇವತ್ತು ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇವತ್ತು 12 ವರ್ಷಗಳನ್ನು ಅವರು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕಾರ್ಮಿಕರ ವಿರೋಧಿ, ರೈತ ವಿರೋಧಿ, ಬೆಲೆ ಏರಿಕೆ, ಇವತ್ತು ಪಬ್ಲಿಕ್ ಸೆಕ್ಟಾರ್ಗಳನ್ನು ಮುಚ್ಚುತ್ತಾ ಇದ್ದಾರೆ. ನಿರುದ್ಯೋಗಿ ಈ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. 2 ಕೋಟಿ ವರ್ಷಕ್ಕೆ 2 ಕೋಟಿ ಯುವಕರಿಗೆ ನಾನು ಉದ್ಯೋಗ ಕೊಡುತ್ತೇನೆ ಅಂತ ಹೇಳಿದಂಥ ನರೇಂದ್ರ ಮೋದಿ ವರ್ಷದಲ್ಲಿ 2 ಕೋಟಿ ಯುವಕರಿಗೆ ಇವತ್ತು ನಿರುದ್ಯೋಗ ಇಲ್ಲದೆ ಬೀದಿಯಲ್ಲಿ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದು ಮಾತ್ರ ಅಲ್ಲ, ಅವ್ರು ಏನು ಇವತ್ತು ಪ್ರತಿದಿನ ಇವತ್ತು ಅಕ್ಕಿ ಒಂದು ಮೂಟೆ ಎಷ್ಟು ಬೆಲೆ ಅನ್ನೋದನ್ನು ನೋಡಬೇಕು. ಒಂದು ಕಾರ್ಮಿಕನ ಅವನ ವೇತನ 15,000 ರೂಪಾಯಿ ಅವನ ತಿಂಗಳ ಸಂಬಳವನ್ನು ಪಡೆದು ಇವತ್ತು ಒಂದು ಫ್ಯಾಮಿಲಿಯನ್ನು ಇವತ್ತು ನಡೆಸೋಕ್ಕಾಗುತ್ತದ? ಯಾವ ರೀತಿ ಬೆಲೆ ಏರಿಕೆ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಯಾವ ರೀತಿ ಆಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ತಂದು ಅದರಲ್ಲಿ ಪೇಪರ್ ಲೀಕ್ ಆಗಿ ಇಡೀ ದೇಶದಂಥ ಹೋರಾಟವನ್ನು ಜಂದರ್ ಮಂದರಲ್ಲಿ ಮುಂದೆ ನಡೆದಂಥ ಹೋರಾಟಗಳನ್ನು ನಾವು ನೆನೆಸ್ಕೋಬೇಕಾಗಿದೆ. ಇವತ್ತು ಈ ದೇಶದ ಬೆನ್ನೆಲುಬು ಯುವಕರು, ವಿದ್ಯಾರ್ಥಿಗಳು ಅಂತ ಹೇಳತಕ್ಕಂಥ ಸರ್ಕಾರನೇ ಅವರನ್ನು ಇವತ್ತು ಗೂಂಡಾಗಿರಿ, ರೌಡಿಸಂ ಥರ ಹೊಡೆದು ಅವರ ಮೇಲೆ ಗೋಲಿಬಾರ್ಗಳನ್ನು ಮಾಡಿದಂಥ ಕೇಂದ್ರ ಸರ್ಕಾರ. ಎಲ್ಲ ಕಡೆ ದೇಶದ ಮೂಲೆ ಮೂಲೆಗೆ ಇವತ್ತು ಬಿಜೆಪಿ ಸರ್ಕಾರವನ್ನು ಓಡಿಸಬೇಕು. ಈ ಬಿಜೆಪಿ ಸರ್ಕಾರ ಈ ದೇಶವನ್ನು ನಾಶ ಮಾಡ್ತಾ ಇದೆ. ಕೋಮುವಾದಿ ಗಲಭೆಗಳನ್ನು ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವತ್ತು ಆಡಳಿತಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಭಾರತ ದೇಶದಲ್ಲಿ ಮೊಟ್ಟ ಮೊದಲಾಗಿ ಏನು 2029ರಲ್ಲಿ ನಡೆಯಬೇಕಾದಂಥ ಆ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೇ 2 ವರ್ಷ ಮುಂಚೆನೇ ಇವತ್ತು ಸಿಪಿಐ ಪಕ್ಷ ಪ್ರತ್ಯೇಕವಾಗಿ ದೇಶಾದ್ಯಂತ ಪಾದಯಾತ್ರೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಯಾಕೆ ಈ ಪಾದಯಾತ್ರೆ, ಯಾತಕ್ಕಾಗಿ ಈ ಹೋರಾಟ ಅಂದರೆ, ಎಲ್ಲ ಕಡೆನೂ ಕೆಂಪು ಬಾವುಟಗಳನ್ನು ಕೈಯಲ್ಲಿ ಎತ್ತಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಕಾಲ ಶಾಸಕರಾಗಿದ್ದಂಥ ಸಂಪಂಗಿ ಆಗಿರಲಿ, ರಾಮಕ್ಕವಾಗಿರಲಿ, ಈ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಇರ್ತಕ್ಕಂಥ ಬಿಜಿಎಂಎಲ್ ವಿಚಾರ, ಇವತ್ತು ಬೆಮೆಲ್ನಲ್ಲಿ 5,000 ಗುತ್ತಿಗೆ ಕಾರ್ಮಿಕರು, ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ಇವತ್ತು ಯಾವ ರೀತಿಯಲ್ಲಿದ್ದಾರೆ. ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಇಂಥ ವಿಚಾರಗಳಲ್ಲಿ ಬಿಜೆಪಿ ಎಲ್ಲಿ ಹೋಗಿ ದೇಶದಲ್ಲಿ ಸಿಪಿಐನ ಹೋರಾಟ ಯಶಸ್ವಿಯಾಗಲಿ.
ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಬದಲಾವಣೆ ಮಾಡಬೇಕು. ಸಿಪಿಐ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್.